ವಿಚಾರದಲ್ಲಿ, ಈ ಖಾತೆ ಹಂಚಿಕೆ ವಿಚಾರದಲ್ಲಿ ಇವತ್ತೇ ಇತ್ಯರ್ಥ ಆಗುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಕ್ಕದ್ದು. ಏಕೆಂದ್ರೆ ಪ್ರಮುಖ ಸ್ಥಾನಗಳಿಗೆ ಒಂದಿಷ್ಟು ನೂತನ ಸಚಿವರು ಕೂಡ ಪಟ್ಟು ಹಿಡಿದಿರುವಂತಕ್ಕದ್ದು. ಹಾಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ತಲೆನೋವಾಗಿ ಪರಿಣಮಿಸಿರುವುದು. ಮುಂದಿನ ದಿನಗಳಲ್ಲಿ ಅಧಿವೇಶನ ಕೂಡ ಇದೆ. ಹಾಗಾಗಿ ಖಾತೆ ಹಂಚಿಕೆ ಮಾಡುವುದು ಕೂಡ ಅನಿವಾರ್ಯ ಆಗಿರುವಂತಕ್ಕದ್ದು. ಇನ್ನು ನೆಕ್ಸ್ಟ್ ಸ್ಟೋರಿ ನೋಡ್ತಾ ಹೋಗೋಣ. ಕೋರ್ಟ್ ಷರತ್ತು ಉಲ್ಲಂಘಿಸಿ ನಾಗೇಂದ್ರ ದೆಹಲಿ ಪ್ರಯಾಣ ಬೆಳೆಸಿದ್ರು ಅನ್ನುವ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಪರ ಡಿಕೆಶಿ ಬ್ಯಾಟಿಂಗ್ ಬೀಸಿದ್ದಾರೆ. ಸಚಿವ ನಾಗೇಂದ್ರ ಪರ ಡಿಕೆಶಿ ಅವರು ಬ್ಯಾಟ್ ಬೀಸಿದ್ದಾರೆ. ದೇಶದಲ್ಲಿ ಯಾರ್ಯಾರ ಮೇಲೆ ಕೇಸ್ ಇಲ್ಲ ಹೇಳಿ ಅಂತ ಡಿಕೆಶಿ ಅವರೇ ಪ್ರಶ್ನೆ ಮಾಡಿರುವಂತದ್ದು. ಡಿಕೆ ಶಿವಕುಮಾರ್ ಜಾಮೀನು ತೆಗೆದುಕೊಂಡಿಲ್ವಾ? ಹಾಗಾದ್ರೆ ಎಷ್ಟು ಸಚಿವರು ಜಾಮೀನಿನ ಮೇಲೆ ಹೊರಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಅವರು. ದೆಹಲಿಯಲ್ಲಿ ನಾಗೇಂದ್ರ ಪರ ಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದ ಬಿಜೆಪಿಗರು. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ ಅಂತ? ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? ಡಿಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿರ್ಲಿಲ್ವಾ? ಈಗಿರೋರೆಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್ ನನಗೆ ಯಾವುದೂ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದ್ದೀವಿ. ಅವ್ರ ಮೇಲೆ ಯಾವುದು ಉಲ್ಲಂಘನೆ ಆಯಿತು ಅಂತೇಳಿ ಅವನಿಗೆ ಯಾವುದೋ ಶಿಕ್ಷೆ ಕೊಟ್ಬಿಟ್ಟು ಜೈಲು ಪರ್ಮನೆಂಟ್ ಆಗಿರುವಂಥ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನಿದೆ, ಕಾನೂನು ನೋಡ್ತೀವಿ. ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರಲಿ ಬಿಡಿ. ಅಲ್ಲಪ್ಪ, ಯಾರ ಮೇಲೆ ಕೇಸ್ ಇಲ್ಲ.